ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಮುಡುಪು ಅನುಷ್ಠಾನನ ಹೇಳ್ಕೊಡ್ತಾ ಇದ್ದೀನಿ. ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನೀವು ರಾಯರ ಎಲ್ಲ ಸೇವೆಗಳನ್ನು ಮಾಡಿ ಅದರಲ್ಲಿ ನೀವು ಸೋತೋಗಿರೋವಂಥವ್ರು ಅಥವಾ ನಿಮಗೆ ಜೀವನದಲ್ಲಿ ಪದೇ ಪದೇ ಸೋಲು, ಅವಮಾನ, ತಿರಸ್ಕಾರ, ಸಾಯಬೇಕು ಅಂತ ಅನ್ನಿಸ್ತಾ ಇರೋವಂಥದ್ದು, ದಾಂಪತ್ಯ ಕಲಹ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಇರೋವಂಥದ್ದು, ಗಂಡ ಮತ್ತೊಬ್ಬ ಸ್ತ್ರೀನ ಬಯಸ್ತಾ ಇರೋವಂಥದ್ದು ಇರ್ಬೋದು, ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು, ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು. ರಾಯರ ಸೇವೆಗಳನ್ನು ನೀವು ಬೇಕಾದಷ್ಟು ಸೇವೆಗಳನ್ನು ನೀವು ಎಲ್ಲ ಸೇವೆಗಳನ್ನು ಮಾಡಿದರೂ ಕೂಡ ಕೊನೆ ಪಕ್ಷ ನಮಗಿನ್ನೇನು ಒಳ್ಳೇದಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ಆರೋಗ್ಯ ಸಮಸ್ಯೆ ಇರುವಂಥವ್ರು, ಅಥವಾ ನಿಮಗೆ ಯಾವುದೋ ಒಂದು ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಅಂಥ ಗುರಿ ಮುಟ್ಟಕ್ಕಾಗ್ತಾ ಇಲ್ಲ ಅನ್ನೋರು, ಅಥವಾ ಗಂಡ ನಿಮಗೆ ಅವಮಾನ ಮಾಡ್ತಾ ಇರೋವಂಥದ್ದು, ಹೆಂಡತಿ ನಿಮಗೆ ಅವಮಾನ ಮಾಡ್ತಾ ಇರೋಂಥವು, ಅಥವಾ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇರೋವಂಥವ್ರು, ನಮಗೇನು ಮಾಡಿದ್ರು ನಮ್ಮ ಜೀವನದಲ್ಲಿ ನಾವು ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥವ್ರು, ಅಥವಾ ನಿಮ್ಮ ಸ್ನೇಹಿತರೆ ನಿಮ್ಮ ಜೊತೆ ತಿಂದು ಉಂಡು ಎಲ್ಲ ಮಾಡಿ ನಿಮಗೆ ಕೆಟ್ಟದ್ದನ್ನು ಮಾಡಿ ಮೋಸ ಮಾಡಿ ಅವರು ಚೆನ್ನಾಗಿರೋರು ನಿಮಗೆ ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿಸಿ ನಿಮ್ಮ ಮುಂದೆ ಮೆರಿತಾ ಇರೋವಂಥವ್ರು ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡೋವಂಥ ಪ್ರತಿ ಕೆಲಸನೂ ನೀವು ಶ್ರದ್ಧೆಯಿಂದನೇ ಮಾಡಿರ್ತೀರ, ಆದರೆ ನಿಮಗೆ ಅದು ದಕ್ತಾ ಇಲ್ಲ ಅಂತ ಅನ್ನೋರು ಇರ್ಬೋದು. ಯಾವುದೇ ಒಂದು ನಿಮಗೆ ತುಂಬ ನೋವು ಸಂಕಟ ಕೊಡ್ತಾ ಇರುವಂತಹ ಯಾವುದೇ ನೋವುಗಳಿರ್ಬೋದು, ಅಥವಾ ಒಂದು ಒಳ್ಳೆ ಮನೆ ಕಟ್ಟೋವಂಥದ್ದು ಇರ್ಬೋದು, ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ವಸ್ತುನ ತೊಗೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ನೀವು ಆ ಸಮಸ್ಯೆಯಿಂದ ಆಚೆ ಬರಬೇಕು ಅಂತ ಪರಿತಪಿಸ್ತಾ ಇರೋವಂಥವ್ರು ಇರ್ಬೋದು, ಕೋರ್ಟು ಕಚೇರಿ ಕೆಲಸಗಳಿರ್ಬೋದು, ವ್ಯಾಪಾರ ವ್ಯವಹಾರ ಇರ್ಬೋದು, ಯಾವುದೇ ಒಂದು ಸಮಸ್ಯೆಗಳಿಂದ ನೀವು ಅದರಿಂದ ಹೊರಬರಬೇಕು ಅಂತಂದರೆ ನೀವು ನಾಳೆ ದಿನ ವಿಶೇಷವಾಗಿ ಹೋಳಿ ಹುಣ್ಣಿಮೆ ಇರೋದ್ರಿಂದ ವಿಶೇಷವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಮುಡುಪು ಅನುಷ್ಠಾನನ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಉಪವಾಸ ಇರಬೇಕಾಗಿಲ್ಲ, ಯಾವುದೇ ರೀತಿಯ ದುಡ್ಡು ಕಾಸನ್ನು ನೀವು ಖರ್ಚು ಮಾಡಬೇಕಾಗಿಲ್ಲ, ಯಾವುದೇ ಆಡಂಬರದ ಪೂಜೆ ಇಲ್ಲ. ನಿಷ್ಠೆಯಿಂದ ಮನಸ್ಪೂರ್ವಕವಾಗಿ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಆದರೆ ಇದರಲ್ಲಿ ವಿಶೇಷವಾಗಿ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಲಕ್ಷ್ಮಿ ಬರೋ ಅಂಥ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಅಷ್ಟೇ ಒಂದು ಮಹಾಲಕ್ಷ್ಮಿ ಅನ್ನೋರು ಬೆಳಗ್ಗೆ ಹೊತ್ತು ಸಂಚಾರಕ್ಕೆ ಹೋಗಿರ್ತಾರೆ. ಆ ಸಂಚಾರದಲ್ಲಿ ಹೋಗಿರೋ ಅಂಥ ದೇವತೆಗಳೆಲ್ಲ ಯಾವುದೇ ದೇವತೆಗಳಾಗಿರ್ಬೋದು, ಆಯಾಯ ಮನೆತನದಲ್ಲಿರುವಂಥ ದೇವತೆಗಳು ಗೋಧೂಳಿ ಸಮಯದಲ್ಲಿ ಮನೆಗೆ ಬರ್ತಾ ಇರ್ತಾರೆ. ಅಂತಹ ಗೋಧೂಳಿ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನು ನೀವು ತಾಯಿ ಮಹಾಲಕ್ಷ್ಮಿ ಸಮೇತ ನೀವು ಗುರುರಾಯರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನೋವು ಸಂಕಟಗಳನ್ನು ನೀವು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನೀವು ಬೇಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸಂಜೆ ಸಮಯದಲ್ಲಿ ನೀವು ಬೆಳಗ್ಗೆ ಮಾಮೂಲಿ ಪೂಜೆಗಳೆಲ್ಲ ಮಾಡ್ಕೊಂಡಿರ್ತೀರ, ಅಥವಾ ಇದಕ್ಕೆ ಅಂತಲೇ ನೀವು ಪ್ರತ್ಯೇಕವಾಗಿ ಪೂಜೆ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಸ್ನಾನನ ಮಾಡ್ಕೊತೀವಿ. 9 ದಿನಗಳ ಕಾಲ ನಾವು ಸ್ನಾನನ ಮಾಡಿ ನಿಷ್ಠೆಯಿಂದ ನಾವು ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು. 9 ದಿನಗಳ ಕಾಲ ನೀವು ಸಂಜೆ ಸಮಯದಲ್ಲಿ ರಾಯರ ಫೋಟೋ ಇದ್ದರೆ, ರಾಯರ ವಿಗ್ರಹಗಳಿದ್ದರೆ ಅದಕ್ಕೆ ನೀವು ಯಥಾ ಪ್ರಕಾರ ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ಅಲಂಕಾರನ ಮಾಡಿ ಅದಕ್ಕೆ ನೀವು ಸ್ವಲ್ಪ ತುಳಸಿನ ನೀವು ತಗೊಳ್ಳಿ. 9 ತುಳಸಿಗಳಿದ್ದರೆ ಒಳ್ಳೆಯದು. ಅಕಸ್ಮಾತ್ ಅದು ಸಿಗ್ತಾ ಇಲ್ಲ ಅಂದರೆ 1 ತುಳಸಿ ಇದ್ರೂ ಪರವಾಗಿಲ್ಲ. ಅದು ನೀವು 9 ದಿನ ನೀವು ಇದನ್ನು
ಮಾಡಬೇಕಾಗುತ್ತೆ. ರಾಯರ ಫೋಟೋಗೆ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ಅಲಂಕಾರ ಎಲ್ಲ ಮಾಡಿದ ನಂತರ ವಿಗ್ರಹಗಳೇನಾದರೂ ಆರಾಧನೆ ಮಾಡೋವಂಥವ್ರು ಇದ್ದರೆ, ಬೃಂದಾವನಗಳಿದ್ದರೆ ಅದಕ್ಕೆ ನೀವು ಯಥಾ ಪ್ರಕಾರ ಹೇಗೆ ಅಲಂಕಾರ ಮಾಡ್ತೀರೋ ಆ ರೀತಿ ಅಲಂಕಾರ ಎಲ್ಲ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಮಣೆನ ಹಾಸ್ಕೊಬೇಕಾಗುತ್ತೆ. ಆ ಮಣೆಯ ಮೇಲೆ ನೀವು ಒಂದು ತಾಮ್ರದ ತಟ್ಟೆನ ನೀವು ತಗೊಂಡು ಅದರ ಮೇಲೆ ನೀವು ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಒಂದು ಹಳದಿಯ ಬಟ್ಟೆ ತೊಗೊಬೇಕಾಗುತ್ತೆ. ಹಳದಿ ಬಟ್ಟೆ ಅಂದರೆ ಅದು ವೈಟ್ ಬಟ್ಟೆ ಆಗಿರಬೇಕು. ಆ ವೈಟ್ ಬಟ್ಟೆನ ನೀವು ಸ್ವಲ್ಪ ಅರಿಶಿಣದ ನೀರಿನಿಂದ ಕಲಸಿ ಅದನ್ನು ಹಳದಿ ಬಟ್ಟೆಯಾಗಿ ನೀವು ಮಾಡ್ಕೊಬೇಕಾಗುತ್ತೆ. ಆ ಬಟ್ಟೆನ ನೀವು ಮಾಡ್ಕೊಂಡಿದ್ದ ನಂತರ ಅದಕ್ಕೆ ನೀವು ಸ್ವಲ್ಪ ಅರಿಶಿಣ, ಕುಂಕುಮ, ಗಂಧ, ಮಂತ್ರಾಕ್ಷತೆನ ನೀವು ಇಟ್ಟು 9 ನಾಣ್ಯಗಳನ್ನು ಇಡ್ಬೋದು. ಅದರಲ್ಲಿ 1 ರೂಪಾಯಿ ನಾಣ್ಯಗಳನ್ನ ನೀವು 9 ಆದರೂ ಇಡಿ, ಇಲ್ಲ 5 ರೂಪಾಯಿದು ನಾಣ್ಯಗಳು ಮತ್ತು 4 1 ರೂಪಾಯಿ ಸೇರಿಸಿ ಇಡ್ತೀನಿ ಅಂದರೆ ಅದನ್ನು ಇಡ್ಬೋದು. ಇಲ್ಲ ಅಂದರೆ ನಿಮಗೆ ಮುಖ್ಯವಾಗಿ ಇಲ್ಲ 2 ರೂಪಾಯಿ ಕಾಯಿನ್ಗಳು ಇಡ್ತೀವಿ ಅಂದರೆ ಅಷ್ಟು ಇಡ್ಬೋದು. ಒಟ್ಟಿನಲ್ಲಿ ದುಡ್ಡು ಅಂದರೆ ನೋಟುಗಳನ್ನು ಇಡಬಾರ್ದು, ಕಾಯಿನ್ಗಳನ್ನೇ ಇಡಬೇಕು. ಆ ಕಾಯಿನ್ಗಳು ಬಂದು 9 ಕಾಯಿನ್ಗಳಾಗಿದ್ದು ಅದರಲ್ಲೂ ವಿಶೇಷವಾಗಿ 9 ತುಳಸಿ ದಳ ಸಿಕ್ಕಿದ್ರೆ ಅದನ್ನು ನೀವು ಅದ್ರ ಒಳಗಡೆ ಹಾಕಿ ಅದರಲ್ಲಿ ನೀವು ವಿಶೇಷವಾಗಿ ನೋಡಿ ಈ ಮುಡುಪಿಗೆ ನೀವು ಎಲೆ ಅಡಿಕೆ ಅಂದರೆ ತಾಂಬೂಲ ಸಮೇತ ನೀವು ಅಡಿಕೆ ಮುಡುಪನ್ನ ಕಟ್ಟಬೇಕಾಗುತ್ತೆ. ಎಲೆ ಅಡಿಕೆನ ಇಟ್ಟು ಇಷ್ಟು ನಾಣ್ಯಗಳನ್ನು ಹಾಕಿ ತುಳಸಿ ದಳನ ಹಾಕಿ ಮಂತ್ರಾಕ್ಷತೆನ ಹಾಕಿ ಅದರಲ್ಲಿ ನೀವು ಕಟ್ಟೋ ಅಂಥದ್ದನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ ಸ್ನೇಹಿತರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಡ್ತಾರೆ. ಇದನ್ನು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಸಹ ಹೇಳ್ಕೊಡ್ತೀನಿ. ಒಂದೇ ಥರ ಇರುತ್ತೆ, ಆದರೆ ಕೆಲವೊಂದು ಎಲ್ಲರೂ ಇದು ನಾವೇ ಅಂತಲ್ಲ, ಪೂರ್ವಿಕರು ಮಾಡ್ಕೊಂಬಂದಿರೋ ಅಂತಹ ಪದ್ಧತಿಗಳಿದ್ದು ಇದು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರೂ ಒಂದೇ ಥರ ಹೇಳ್ತಾರೆ ಅಂತ ನಿಮಗೂ ಕೂಡ ಅನಿಸುತ್ತೆ. ಆದರೆ ಎಲ್ಲ ಪೂರ್ವಿಕರು ಮಾಡ್ಕೊಂಬರ್ತಾ ಇರೋಂಥದ್ದು ಪದ್ಧತಿಗಳಾಗಿರುತ್ತೆ ಇದು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ 9 ಇಡೀ ಕಡಲೆಕಾಳು ಅಂತ ಬರುತ್ತೆ, ಅಂದರೆ ಕಾಬೂಲ್ ಕಡಲೆಕಾಳಲ್ಲ, ನೆಲ ಕಡಲೆಕಾಳು ಅಂತ ಬರುತ್ತೆ. ಆ ಕಡಲೆಕಾಳನ್ನು ನೀವು ಆ ತುಳಸಿ ದಳ 9 ತುಳಸಿ ದಳಗಳ ಜೊತೆಗೆ 9 ಹಿಡಿಯೋಷ್ಟು ನೀವು ವಿಶೇಷವಾಗಿ ಕಡಲೆಕಾಳು ಅಂತ ಸಿಗುತ್ತೆ. ಆ ಕಡಲೆಕಾಳನ್ನು ನೀವು ಗುರುದೋಷಗಳಿದ್ದರೆ, ಗುರುವಿನ ಅನುಗ್ರಹ ಇಲ್ಲದಿದ್ದರೆ, ಗುರುಗಳ ಅಂದರೆ ಗುರುಗಳಿಂದ ಯಾವುದಾದ್ರೂ ದೋಷಗಳು ಅಂದರೆ ಶಾಪಗಳಿದ್ದು ಅದು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಂದರೆ, ಅದು ನಿಮಗೆ ಹೋಗಬೇಕು ಅಂತ ಅಂದರೆ ನಾವು ಗುರುಗಳನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಗುರುದೋಷ ಹೋಗೋದಕ್ಕೋಸ್ಕರ ನಾವು ಮುಡುಪನ್ನು ಕಟ್ಟಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ 9 ಹಿಡಿಯೋಷ್ಟು ನೀವು ಪ್ರತಿದಿನ ನೀವು 9 ಹಿಡಿಯೋಷ್ಟು ಒಂದೊಂದು ದಿನವೂ ನೀವು 9 ಹಿಡಿಯೋಷ್ಟು ಕಡಲೆಕಾಳನ್ನು ನೀವು ಒಂದು ಹಳದಿ ವಸ್ತ್ರಕ್ಕೆ ನೀವು ಆ ಮುಡುಪು ಕಟ್ತಾ ಇದ್ದೀರಲ್ಲ ಆ ಬಟ್ಟೆಯ ಒಳಗಡೆಗೆ ನೀವು ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ 9 ತುಳಸಿ ದಳನೇ ಹಾಕಿದ್ರೆ ಇನ್ನೂ ತುಂಬಾ ವಿಶೇಷ. ಯಾಕಂದರೆ ತುಳಸಿ ದಳ ಅಂದರೆ ರಾಯರಿಗೆ ತುಂಬಾ ಇಷ್ಟ. ಅದರ ಜೊತೆಗೆ ನೀವು 9 ಹಿಡಿ ಕಡಲೆಕಾಳನ್ನು ಹಾಕಿ ಅದಾದಮೇಲೆ ನೀವು 9 ನಾಣ್ಯಗಳನ್ನು ಹಾಕಿ ಅದರಲ್ಲೂ ವಿಶೇಷವಾಗಿ 9 ಬಟ್ಟಲ ಅಡಿಕೆಗಳನ್ನು ನೀವು ಬಟ್ಟಲಡಿಕೆನೇ ಇಡಿ. ಯಾಕಂದರೆ ಅದು ಬಂದು ಗಣೇಶನ ಸಂಕೇತ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಗುರು ಮತ್ತು ಗಣೇಶ ಇಬ್ಬರು ಸೇರಿದಾಗ ನಿಮ್ಮಲ್ಲಿರೋಂತಹ ಯಾವುದೇ ವಿಘ್ನಗಳಿರ್ಬೋದು, ಯಾವುದೇ ತೊಂದರೆಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಗಣೇಶನ ಅನುಗ್ರಹದ ಜೊತೆಗೆ ನೀವು ಮಾಡಿದಾಗ ಅದು ಖಂಡಿತವಾಗ್ಲೂ ಯಾವುದೇ ವಿಘ್ನಗಳಿದ್ರು, ಯಾವುದೇ ಅಡೆತಡೆಗಳಿದ್ರು ಅದೆಲ್ಲ ಹೋಗೋದಕ್ಕೆ ಆ ಬಟ್ಟಲ ಅಡಿಕೆ ನಿಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನೀವು 9 ವಿಳೆದೆಲೆಗಳನ್ನೇ ಇಡಬೇಕು. ಆ 9 ವಿಳೆದೆಲೆಗಳನ್ನು ನೀವು ಇಟ್ಟಾಗ ಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಅಂದರೆ ಗುರು, ಗಣೇಶ ಮತ್ತು ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ವಿಷ್ಣುವಿನ ಅಂದರೆ ವಿಷ್ಣು ಕೂಡ ಎಲೆಯ ಜೊತೆ ಇರೋದ್ರಿಂದ, ಲಕ್ಷ್ಮೀನಾರಾಯಣರು ಜೊತೆಯಾಗಿ ಇರೋದ್ರಿಂದ ನಿಮ್ಮ ನೋವುಗಳು, ಬಡತನ ಇರ್ಬೋದು, ನೋವುಗಳಿರ್ಬೋದು, ಸಮಸ್ಯೆ ಇರ್ಬೋದು, ಅಡೆತಡೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದೆಲ್ಲ ಹೋಗೋದಕ್ಕೆ 9 ವಿಳೆದೆಲೆ, 9 ತುಳಸಿ ದಳ, 9 ಬಟ್ಲಡಿಕೆ, 9 ನಾಣ್ಯಗಳು, 9 ಇಡೀ ನೀವು ಕಡಲೆಕಾಳನ್ನು ಹಾಕಿ ನೀವು ಗಂಟನ್ನು ಇಡಬೇಕಾಗುತ್ತೆ. ಅದನ್ನ ಹಾಕಿ ಇಡಬೇಕು. ಅದಾದಮೇಲೆ ನೀವು ಯಥಾ ಪ್ರಕಾರ ಆ ಮುಡುಪನ್ನು ನೀವು ಹಂಗೆ ಕಟ್ಟಿ ಗಂಟುಗಳನ್ನು ಹಾಕಿರಬಾರ್ದು. ಅದಕ್ಕೆ ನೀವು ಪೂಜೆಗಳನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಅದಕ್ಕೆ ಒಂದು ನಿಮ್ಮ
ಬೇಡಿಕೆಗಳು ತಟ್ಟೆನ ಕೈಯಲ್ಲಿ ಹಿಡ್ಕೊಂಡು ರಾಯರ ಎದುರಿಗೆ, ಗಣೇಶನ ಎದುರಿಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಾಳೆ ದಿನ ಹುಣ್ಣಿಮೆ, ಅದರಲ್ಲೂ ವಿಶೇಷವಾಗಿ ಹೋಳಿ ಹುಣ್ಣಿಮೆ, ನಿಮ್ಮ ಜೀವನದಲ್ಲಿ ಬತ್ತೋಗಿರೋ ಅಂತಹ ಯಾವುದೇ ನೋವುಗಳಿರ್ಬೋದು, ಯಾವುದೇ ಸಂಕಟಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗಿ ಕತ್ತಲು ಅನ್ನೋದು ಹೋಗಿ ನಿಮ್ಮ ಜೀವನದಲ್ಲೂ ಬೆಳಕು ಅನ್ನೋ ಬಣ್ಣ ನಿಮ್ಮ ಜೀವನದಲ್ಲಿ ಸೇರ್ಕೊಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಅದರಲ್ಲೂ ಚಂದ್ರ ಅಂದರೆ ಹುಣ್ಣಿಮೆ ಸಮಯದಲ್ಲಿ ನಾವು ಚಂದ್ರನ ಆಶೀರ್ವಾದದ ಜೊತೆಯಾಗಿ ನಾವು ಈ ಮುಡುಪು ಅನುಷ್ಠಾನಗಳನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಯಾವುದೇ ರೀತಿಯ ಚಂದ್ರದೋಷಗಳಿರ್ಬೋದು ಅದು ಕೂಡ ಹೋಗುತ್ತೆ. ತಂದೆ ತಾಯಿಗಳ ನಡುವೆ ಭಿನ್ನಾಭಿಪ್ರಾಯವಿದ್ದರೆ, ಗಂಡ ಹೆಂಡತಿಯರ ನಡುವೆ ವೈಮನಸ್ಸಿದ್ರೆ, ತಾಯಿ ಮಕ್ಕಳ ಜೊತೆ ಕಿತ್ತಾಟಗಳಿದ್ರೆ, ಅಣ್ಣ ತಮ್ಮಂದರ ಜೊತೆ ಬಿರುಕು ಬಿಟ್ಟಿದ್ರೆ, ಸ್ನೇಹಿತರ ಜೊತೆ ಬಾಂಧವ್ಯ ಬಿಟ್ಟೋಗಿದ್ರೆ, ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಅದೆಲ್ಲದಕ್ಕೂ ಇದು ಹುಣ್ಣಿಮೆಯ ಬೆಳಕು ತುಂಬಾ ಸಹಾಯ ಮಾಡುತ್ತೆ. ಅವತ್ತಿನ ದಿನ ಮಾತ್ರನೇ ಮಾಡ್ಕೊಬೇಕಂತೇನಿಲ್ಲ, ನೀವು ಯಾವತ್ತಾದರೂ ಮಾಡ್ಕೊಬೋದು. ನಿಮಗೆ ಯಾವತ್ತು ಕಷ್ಟ ಅನ್ನಿಸ್ತಿದೆಯೋ, ನಿಮಗೆ ಯಾವತ್ತು ಸಂಕಟ ಅನ್ನಿಸ್ತಾ ಇದೆಯೋ, ನಿಮಗೆ ಇದರಿಂದ ನಾನು ಈ ಸಮಸ್ಯೆಯಿಂದ ನಾನು ಹೊರ ಬರಬೇಕು ಅಂತ ನೀವು ಯಾವತ್ತು ಮಾಡ್ಕೊಬೇಕು ಅಂತ ಬಯಸ್ತಿರೋ ಅವತ್ತಿನ ದಿನದಿಂದನೇ ನೀವು 9 ದಿನಗಳ ಕಾಲ ನೀವು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಕಡಲೆಕಾಳು ಬಂದು ನಮಗೆ ಗುರುದೋಷಗಳಿದ್ದರೆ ಅದು ಹೋಗೋದಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಾದಮೇಲೆ ನೀವು ಅದನ್ನು ನೀವು ಒಂದು ಬಟ್ಟೆಯಲ್ಲಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಎಲ್ಲದು ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಪೂಜೆ ಎಲ್ಲ ಮಾಡಿ ಅದಕ್ಕೆ ಆರತಿನೆಲ್ಲ ಮಾಡಿ, ಕರ್ಪೂರದ ಆರತಿ ಎಲ್ಲ ಮಾಡಿ ನೀವು ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಲಗ್ತಾ ಇದ್ದೀರಾ ಅಂತ ಅನ್ನೋ ಸಮಯದಲ್ಲಿ ನೀವು ಮತ್ತೊಮ್ಮೆ ಇನ್ನೇನು ಮಲಗ್ತೀವಿ, ಇನ್ನೊಂದು 10 ನಿಮಿಷದಲ್ಲಿ ನಾವು ಮಲಗ್ತೀವಿ ಅಂತ ಅನ್ನುವಾಗ ನೀವು ಹೋಗಿ ನೀವು ಮುಖನ ಮತ್ತೊಮ್ಮೆ ತೊಳ್ಕೊಂಡು, ಕೈಕಾಲುಗಳನ್ನು ತೊಳ್ಕೊಂಡು, ಬಾಯಿನ ನೀವು ಮುಕ್ಕಳಿಸ್ಬೇಕಾಗುತ್ತೆ. ಊಟ ಗೀಟ ಎಲ್ಲ ಮಾಡಿರ್ತೀರ, ಆದ್ರೂ ನೀವು ಬಾಯನ್ನು ಮುಕ್ಕಳಿಸ್ಬೇಕು. ಯಾಕಂದರೆ ನಾವು ಬಾಯಲ್ಲಿ ಏನೇನು ತಿಂದಿರ್ತೀವೋ, ಏನೇನಿರುತ್ತೋ ನಮ್ಮ ಬಾಯಲ್ಲಿ ಆ ಎಂಜಿಲು ಅನ್ನೋದಿರುತ್ತೆ, ಅದನ್ನು ನಾವು ಶುದ್ಧ ಮಾಡಿಕೊಂಡು ಆವಾಗ ನೀವು ರಾಯರ ಎದುರಿಗೆ ನೀವು ಮತ್ತೊಮ್ಮೆ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾವ ಬೇಡಿಕೆಗೋಸ್ಕರ ನೀವು ಈ ಮುಡುಪು ಸೇವೆನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಅದನ್ನು ಹೇಳ್ಕೊಂಡು ಅದಕ್ಕೆ 3 ಗಂಟೆನ ಹಾಕಿ ನೀವು ಅದನ್ನು ಒಂದು ಹರಿವಾಣ ಅಂತ ಸಿಗುತ್ತೆ. ಅಂದರೆ ನೀವು ತಾಮ್ರದ ಪಾತ್ರೆಗಳಿರುತ್ತಲ್ಲ, ಅಥವಾ ಅದನ್ನು ಉರುಳಿ ಅಂತ ಅಂತಾರೆ, ಅಂಥ ಉರುಳಿಗಳಲ್ಲಿ ನೀವು ಪ್ರತಿದಿನ ನೀವು ಅದನ್ನು ಇಡ್ತಾ ಹೋಗಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಬಿಚ್ಚಬೇಡಿ. ಆ ಪೂಜೆ ಮಾಡಬೇಕು. ಆ ಮುಡುಪಿಗೆ ನೀವು ಪೂಜೆ ಎಲ್ಲ ಮಾಡಬೇಕು. ಅದಾದಮೇಲೆ ನೀವು ತಾಮ್ರದ ಒಂದು ಬೌಲ್ಗೆ ಅದನ್ನು ಒಂದೊಂದು ಗಂಟೆನ ಒಂದೊಂದು ರೀತಿ ಇಡಬೇಕು. ಅದರ ಜೊತೆಗೆ ನೀವು ನೋಡಿ, ಇವತ್ತು ನೀವು ಯಾವ ರೀತಿ ಮುಡುಪನ್ನ ಕಟ್ಟಿದ್ದೀರೋ ಅದೇ ರೀತಿ ಯಥಾ ಪ್ರಕಾರ ನಾಳೆ ಕೂಡ ನೀವು ಕಟ್ಟಬೇಕಾಗುತ್ತೆ. 9 ದಿನಗಳ ಕಾಲ ನೀವು ಪ್ರತಿದಿನವೂ ಕಟ್ಟಬೇಕಾಗುತ್ತೆ. ಅಂದರೆ 9 ದಿನಗಳ ಕಾಲ 9 ನಾಣ್ಯಗಳನ್ನೇ ಹಾಕಬೇಕು, 9 ತುಳಸಿನೇ ಹಾಕಬೇಕು, 9 ವಿಳೆದೆಲೆನೇ ಹಾಕಬೇಕು, 9 ಬಟ್ಲಡ್ಕೆನೇ ಹಾಕಬೇಕು. ನೀವು 9 ಇಡೀ ಕಡಲೆಕಾಳನ್ನು ನೀವು ಹಾಕಬೇಕಾಗುತ್ತೆ. ವಿಶೇಷವಾಗಿ ಇಷ್ಟನ್ನು ನೀವು ಹಾಕಬೇಕು. ಅಂದರೆ ಪ್ರತಿದಿನವೂ 9 ನಾಣ್ಯಗಳನ್ನೇ ನೀವು ಹಾಕಬೇಕು. ಹಾಕಿದ ನಂತರ ನೀವು ಅದನ್ನು ಮುಡುಪನ್ನ ಕಟ್ಟಬೇಕಾಗುತ್ತೆ. 9 ದಿನನೂ ಕಟ್ಟಬೇಕಂದ್ರೆ ಹೌದು, 9 ದಿನಗಳ ಕಾಲ ನಿರಂತರವಾಗಿ ನೀವು ಕಟ್ಟಬೇಕಾಗುತ್ತೆ. ನೋಡಿ, ನೀವು ನಾಳೆಯಿಂದ ಕಟ್ಟಿದ್ದೆ ಆದರೆ ಶುಕ್ರವಾರಕ್ಕೆ ನಿಮಗೆ ಮುಗಿಯುತ್ತೆ. ಆ ಶುಕ್ರವಾರದ ದಿನ ನಿಮಗೆ ಶನಿವಾರ ನೀವು ಅದನ್ನು ಏನು ಮಾಡ್ಬೋದು ಅಂತಂದರೆ 10ನೇ ದಿನ ನೀವು ಯಾವುದಾದರೂ ರಾಯರ ಮಠಗಳಿಗೆ, ಅದರಲ್ಲೂ ವಿಶೇಷವಾಗಿ ನಿಮಗೆ ಶ್ರೀನಿವಾಸ ಇರುವಂಥ ರಾಯರ ಮಠಗಳಿಗೆ ಹೋಗಿ. ಯಾಕಂದರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂದಾಗ ನಾವು ಕುಲದೇವರ ಜೊತೆ, ಅಂದರೆ ಗುರುರಾಯರ ಕುಲದೇವರು ಬಂದು ವೆಂಕಟರಮಣ ಸ್ವಾಮಿಗಳಾಗಿರ್ತಾರೆ. ಅವರು ಐಶ್ವರ್ಯ, ಸಿರಿ, ಸಂಪತ್ತು ಎಲ್ಲನೂ ಕೊಡೋದಕ್ಕೆ ಕಾರಣಭೂತರಾಗಿರ್ತಾರೆ. ಅಂತ ಲಕ್ಷ್ಮೀನಾರಾಯಣರ ಜೊತೆ ಇರುವಂತಹ ವಿಷ್ಣು ರಂಗನಾಥ ಇರೋವಂಥದ್ದು, ಅಥವಾ ವೆಂಕಟೇಶ್ವರ ಸ್ವಾಮಿ ಇರೋ ಅಂಥದ್ದು, ಅಥವಾ ಇನ್ಯಾವುದು ಹೇಳ್ಬೋದು ಅಂದರೆ
ಭೂವರಹ ಸ್ವಾಮಿ ಇರೋ ಅಂಥದ್ದು, ಒಟ್ಟಿನಲ್ಲಿ ವಿಷ್ಣು ಇರೋ ಅಂತಹ, ಶ್ರೀನಿವಾಸ ಇರೋ ಅಂತಹ ರಾಯರು ಇರ್ತಾರೆ. ರಾಯರ ಮಠದಲ್ಲಿ ಅವರು ಕೂಡ ಇರೋ ಅಂಥದ್ದು ಸಿಕ್ಕಿದಾಗ ಆ ಮಠಗಳಿಗೆ ನೀವು ಅದನ್ನು ತಗೊಂಡೋಗಿ ಕೊಡೋ ಅಂಥದ್ದನ್ನು ನೀವು ಮಾಡಿದಾಗ ನಿಮಗೆ ಹಣ ಬರುತ್ತೆ, ಆರೋಗ್ಯ ಬರುತ್ತೆ, ಆಯಸ್ಸು ಬರುತ್ತೆ, ಎಲ್ಲನೂ ಕೈಗೂಡಿಸೋದಕ್ಕೆ ರಾಯರ ಅನುಗ್ರಹ ಕೂಡ ಸಿಗುತ್ತೆ. ಆ ರೀತಿ ನೀವು ಯೋಚನೆ ಮಾಡಬೇಕು. ಅಕಸ್ಮಾತ್ ನಮಗೆ ರಾಯರ ಮಠಗಳು ಸಿಗ್ತಾ ಇಲ್ಲ ಅಂತ ಅಂದಾಗ ನೀವೇನು ಮಾಡ್ಬೋದು ಅಂತಂದರೆ, ನೀವು ಯಾವುದಾದ್ರೂ ವಿಶೇಷವಾಗಿ ಶ್ರೀನಿವಾಸನ ದೇವಸ್ಥಾನಗಳಲ್ಲಿ ನೀವು ಆ ಕಡಲೆಕಾಳನ್ನು ಮತ್ತು ನಾಣ್ಯಗಳನ್ನು ನೀವು ಕಡಲೆಕಾಳುಗಳನ್ನು ಮತ್ತು ನೀವು ರಾಯರ ಮಠಗಳಿಗೆ ಅಥವಾ ಶ್ರೀನಿವಾಸ ದೇವರಿಗೆ ನೀವು ಕೊಡ್ಬೋದು. ಅಕಸ್ಮಾತ್ ನಿಮಗೆ ನಾಣ್ಯಗಳನ್ನು ಉಂಡಿಗೆ ಹಾಕ್ಬೋದು. ಅಕಸ್ಮಾತ್ ನಿಮಗೆ ಅದು ಆಗ್ತಿಲ್ಲ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ನೀವು ನಾನು ಹೇಳೋದೇನು ಅಂದರೆ, ಉಂಡೆಗಳಿಗೆ ಹಾಕೋದಕ್ಕಿಂತ ನೀವು ದಾನನ ಕೊಟ್ಟರೆ ಸರ್ವಶ್ರೇಷ್ಠವಾದದ್ದು. ಅದರಲ್ಲೂ ನಿರ್ಗತಿಕರು ಇರ್ತಾರಲ್ಲ, ಆ ನಾಣ್ಯಗಳನ್ನ ನೀವು ದಾನವಾಗಿ ಕೊಡಬೇಕು. ಅಂದರೆ ನಾಣ್ಯಗಳನ್ನು ದಾನವಾಗಿ ಕೊಡಬೇಕು. ಧಾನ್ಯಗಳನ್ನು ಅಂದರೆ ಕಡಲೆಕಾಳನ್ನ ನೀವು ಎಲ್ಲಿ ಮಠಗಳಲ್ಲಿ ಆಹಾರಕ್ಕೆ ಉಪಯೋಗಿಸ್ತಾರೋ ಅಂಥ ಮಠಗಳಿಗೆ ನೀವು ಅದನ್ನು ಕೊಡಬೇಕು. ಏನು ಗೊತ್ತಾ, ಕೆಲವೊಂದು ಮಠಗಳಲ್ಲಿ ನೀವು ಮುಡುಪನ್ನ ಪೂರ್ತಿಯಾಗಿ ಕಟ್ಟಿದಾಗ ಅದನ್ನು ಕೆಲವೊಬ್ಬರು ತಗೊಳ್ಳೋಕ್ಕೆ ಮಠಗಳಲ್ಲಿ ಹಿಂಜರಿತಾರೆ. ಆಗ ನೀವು ಏನು ಮಾಡಬೇಕು ಅಂದರೆ, ನೋಡಿ 9 ದಿನಗಳ ಕಾಲ ನೀವು ಅಷ್ಟೋ ನಾಣ್ಯಗಳು ಅಂತ ಸೇರಿದಾಗ 99 ನಾಣ್ಯಗಳಾಗುತ್ತೆ. ಅಷ್ಟೋ ನಾಣ್ಯಗಳನ್ನು ನೀವು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಮತ್ತು 99 ಇಡಿಗಳಲ್ಲಿ ನೀವು ಹಾಕಿರುವಂಥ ಕಡಲೆಕಾಳನ್ನು ಸಹ ಒಂದು ಸಪ್ರೇಟಾಗಿ ಒಂದು ಬ್ಯಾಗಿಗೆ ಹಾಕೊಳ್ಳಿ. ಅದನ್ನು ನೀವು ಏನು ಮಾಡಿ ಅಂದರೆ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಡಲೆಕಾಳನ್ನು ನೀವು ಸೇರಿಸಿ ಯಾವುದಾದರೂ ಮಠಗಳಿಗೆ ಅಥವಾ ಶ್ರೀನಿವಾಸ ದೇವಸ್ಥಾನಗಳಿಗೆ ಇರೋ ಅಂಥದ್ದಕ್ಕೆ ನೀವು ತಗೊಂಡೋಗಿ ಆ ಕಡಲೆಕಾಳನ್ನು ನೀವು ಆಹಾರ ರೂಪವಾಗಿ ಯಾವುದು ತಯಾರು ಮಾಡ್ತಾರೋ ಆ ದೇವಸ್ಥಾನಗಳಿಗೆ ಕೊಡಿ. ಅದಾದಮೇಲೆ ಆ 99 ನಾಣ್ಯಗಳಿರುತ್ತಲ್ಲ, ಅದನ್ನು ನೀವು ಏನು ಮಾಡಬೇಕು ಅಂದರೆ, 9 ದಿನದ ನಾಣ್ಯಗಳನ್ನು ನೀವು ಸೇರಿಸ್ಕೊಂಡು ಯಾವುದಾದ್ರೂ ದೇವಸ್ಥಾನದ ಮುಂದೆ ಇರುವಂಥ ಭಿಕ್ಷುಕರುಗಳಿಗೆ ಅಥವಾ ವಯೋವೃದ್ಧರಿಗೆ ಅಥವಾ ನಿಮಗೆ ಅಂಗವಿಕಲರಿಗೆ ನೀವು ಆ ನಾಣ್ಯಗಳನ್ನು ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಷ್ಟೋ ದಿನದ ಬಹು ಬೇಡಿಕೆಗಳೆಲ್ಲ ನೆರವೇರೋದಕ್ಕೆ ಖಂಡಿತವಾಗ್ಲೂ ಈ ಮುಡುಪು ಅನುಷ್ಠಾನ ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಸ್ನೇಹಿತರೆ, ಎಲೆ ಬಂದು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಲಕ್ಷ್ಮೀನಾರಾಯಣರ ಜೊತೆಯಾಗಿ ನಾವು ಮಾಡಿದಾಗ ಖಂಡಿತವಾಗ್ಲೂ ಅದು ಅನುಕೂಲ ಆಗುತ್ತೆ. ಇಲ್ಲ ನೀವು ಆ ಗಂಟುಗಳ ಸಮೇತ ನೀವು ತಗೊಂಡೋಗಿ ಕೊಟ್ಟಾಗ ಖಂಡಿತವಾಗ್ಲೂ ಕೆಲವೊಂದು ಮಠಗಳಲ್ಲಿ ನಾನು ನೋಡಿದ್ದೀನಿ, ಅವರು ತಗೊಂಡಿದ್ದನ್ನು ಅವರು ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತಾರೆ. ಅದು ನೀವು ಮಾಡಿದ್ದಕ್ಕೆ ಸಂಪೂರ್ಣವಾಗಿ ನಿಮಗೆ ಪ್ರತಿಫಲ ಸಿಗೋದಿಲ್ಲ. ಎಲ್ಲ ಮಠಗಳಲ್ಲೂ ಆಗ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಮಠಗಳಲ್ಲಿ ನೀವು ಕೊಟ್ಟಂಥದ್ದನ್ನು ಖಂಡಿತವಾಗ್ಲೂ ಅವರು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂತ ಅಂದರೆ, ನೋಡಿ ಆ ವಿಳೆದೆಲೆ ಮತ್ತು ಬಟ್ಲಡಿಕೆ ಎಲ್ಲ ಇರುತ್ತಲ್ಲ, ಅದನ್ನು ನೀವು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಮುಡುಪುಗಳು ತಗೊಳ್ಳಲ್ಲ ಅಂತ ಅಂದಾಗ ಅದನ್ನು ನೀವು ಹರಿಯೋ ನೀರಿಗೆ ನೀವು ಬಿಡೋ ಅಂಥದ್ದು. ಆ ಬಟ್ಟೆ ಇರುತ್ತಲ್ಲ, ನೀವು ಕಟ್ಟಿರ್ತೀರಲ್ಲ 9 ನಾಣ್ಯಗಳು ಸಮೇತ ಕಡಲೆಕಾಳನ್ನೆಲ್ಲ ಕಟ್ಟಿರ್ತೀರಲ್ಲ, ಆ ಬಟ್ಟೆಗಳನ್ನು ನೀವು ಕಾಳುಗಳನ್ನು ಆಹಾರವಾಗಿ ದಾನವಾಗಿ ಶ್ರೀನಿವಾಸ ದೇವಸ್ಥಾನಕ್ಕೆ ರಾಯರ ಮಠಗಳಿಗೆ ಬಿಚ್ಚಿ ಕೊಡ್ಬೋದು. ನಾಣ್ಯಗಳನ್ನು ದಾನ ಮಾಡ್ಬೋದು. ಇನ್ನು ಬಟ್ಟಲಡಿಕೆ ಮತ್ತು ವಿಳೆದೆಲೆ ಎಲ್ಲ ಇರುತ್ತಲ್ಲ, ಆ ಬಟ್ಟೆ ಕಟ್ಟಿರೋಂಥ ಅರಿಶಿಣ ಬಟ್ಟೆ ಇರುತ್ತಲ್ಲ, ಅದನ್ನು ನೀವು ಹರಿಯೋ ನೀರಿಗೆ ಬಿಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನೀವು ಎಲ್ಲೆಲ್ಲೋ ಯಾವುದೋ ಒಂದು ಕಡೆ ಆಗಿದಾಗ ಅದು ನಿಮಗೆ ಸರಿ ಬರೋದಿಲ್ಲ. ಇಲ್ಲಾದರೂ ನೀವು ಒಂದು ಹೂವು ಗಿಡಗಳು ಜಾಸ್ತಿ ಬೆಳೆದಿರೋ ಅಂಥದ್ದು, ಆ ಹಸಿರು ಗಿಡಗಳು ತುಂಬಿರೋ ಅಂಥ ಗೊಬ್ಬರಗಳು ಜಾಸ್ತಿ ಇರೋವಂಥ ಆ ಗಿಡದ ಬುಡಕ್ಕೆ ನೀವು ಆ ಬಟ್ಟೆ ಮತ್ತು ಬಟ್ಟಲಡಿಕೆ ಮತ್ತು ವಿಳೆದೆಲೆಗಳನ್ನು ನೀವು ಹಾಕುವಂಥದ್ದು ಮಾಡ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ನದಿಗಳಿರೋದಿಲ್ಲ, ಕೆರೆಗಳಿರೋದಿಲ್ಲ, ಕಲ್ಯಾಣಗಳಿರೋದಿಲ್ಲ. ಅಂಥವರು ನೀವು ಈ ರೀತಿ ವ್ಯವಸ್ಥೆನ ನೀವು ಮಾಡ್ಕೊಬೋದು ಸ್ನೇಹಿತರೆ. ತುಂಬಾ ವಿಶೇಷವಾದದ್ದು. ಖಂಡಿತವಾಗ್ಲೂ ಈ ಮುಡುಪು ಅನುಷ್ಠಾನನ ನೀವು ನಾಳೆಯಿಂದ ಶುರು ಮಾಡಿ. ಅಕಸ್ಮಾತು ನೀವು ವಿಡಿಯೋ ನೋಡಿರೋರು ಬೇರೆ ದಿನ ಮಾಡ್ಕೊಬೋದು ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವತ್ತೂ ಮಾಡ್ಕೊಬೇಕು ಅನಿಸುತ್ತೋ ಆವತ್ತಿನ ದಿನದಿಂದ ನೀವು ಶುರು ಮಾಡ್ಬೋದು. ಸ್ನೇಹಿತರೆ, ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ, ಆದರೆ ತಿಳಿಸೋ ಅಂಥ ವಿಚಾರನ ತಿಳಿಸಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಮಾತು ಆಡುವಾಗ ಒಂದೊಂದು ಮಾತು ಏರಾಗಿರ್ಬೋದು ಅಥವಾ ತಪ್ಪಾಗಿ ಒಂದೊಂದು ಮಾತನ್ನು ಬಿಂಬಿಸಿರ್ಬೋದು. ಅದೇನೇ ಇದ್ರೂ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.